ಈ ಆರೋಗ್ಯ ಇಲಾಖೆ ನಾನು ಫಾಸ್ಟ್ ಹೇಳ್ದೆ, ಎಲ್ಲೋ ಒಂದು ಕಡೆ ಇದಕ್ಕೇನೋ ನಮ್ಮ ಪದ್ಧತಿಯಲ್ಲಿ ಹೇಳ್ತಾರೆ, ಇದಕ್ಕೇನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರ ಅಂತ. ಮಾಟ ಮಂತ್ರ ಅಂದ್ರೆ ಗೊತ್ತಾಗ್ತದೆ ಅಧ್ಯಕ್ಷರೇ? ಮಾಟ ಮಂತ್ರ ಮಾಡ್ತಾರೆ, ಫೇಮಸ್ ಅಲ್ಲ? ಮಾಡ್ಬಿಟ್ಟವ್ರ ಅಂತ ಅನ್ಸ್ತದೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇವಾಗ ಬಂದವ್ರೆ, 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. ವರ್ಕ್ ಫ್ರಮ್ ಹೋಮ್. ನಾನು ಕೇಳ್ತೀನಿ, ಎಲ್ಲ MLA-ಗಳೆಲ್ಲ ಬಹಳ ಜನ MLA-ಗಳಿದಾರಲ್ಲ, ಯಾರಾದ್ರೂ ಇವ್ರ ಹತ್ರ ಹೋಗಿ ಒಂದಿನ ಮಾತಾಡಿದಿರನಪ್ಪ? ಯಾರಾದ್ರೂ? ಯಾರು ಇಲ್ಲ. ನಾನು ರೂಲಿಂಗ್ ಪಾರ್ಟಿಯವ್ರನ್ನೂ ಕೇಳ್ತೀನಿ, ಯಾರಾದ್ರೂ ಮಾತಾಡಿ ಹೋಗಿ ಭೇಟಿ ಮಾಡಿದ್ದೀರಾ? ನನ್ಗೆ ಅಲ್ಲಿಂದನೂ ಫೋನ್ ಬಂದಿತ್ತು, MLA-ಗಳು ಏನು ಬಂದಿಲ್ಲ ಅಂತಂದ್ರು. ವರ್ಕ್ ಫ್ರಮ್ ಹೋಮ್. ಮತ್ತೆ ಅವರು ಏನೋ ಜಗಳ ಆಯ್ತಂತೆ ಅಲ್ಲಿ, ಅದನ್ನ ಮುಂದೆ ಹೇಳ್ತೀನಿ ನಾನು. ಅವರೇ ಏಕ ಕಡತ. ನಾವೆಲ್ಲ ಏಕದಂತ ವಿನಾಯಕನ್ ನೋಡಿದಿರಿ, ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏಕದ ಕಡತ. ಏನು ಅಂದ್ರೆ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿನೇ ಅವರೇ ಕಡತ ರೆಡಿ ಮಾಡ್ಕೊಂತಾರೆ, ಅವರೇ ಪುಟಪ್ ಮಾಡ್ಕೊಂತಾರೆ, ಅವರೇ ಆರ್ಡರ್ ಇಶ್ಯೂ ಮಾಡ್ತಾರೆ. ಹೊಸ ಪರಂಪರೆ ಇದು. ನಾನು ಇದಕ್ಕೆ ದಾಖಲೆ ಕೊಡ್ತೀನಿ, ಯಾಕಂದ್ರೆ ದಾಖಲೆ ಕೇಳಬೇಕಲ್ಲ ನೀವು, ದಾಖಲೆ ಕೇಳ್ತೀರಿ. ಮುಖ್ಯ ಕಾರ್ಯದರ್ಶಿಯವರಿಗೆ ಹರ್ಷ ಗುಪ್ತಾ ಬರೆದಿರುವ ಪತ್ರ. ಯಾರು? ಪ್ರಿನ್ಸಿಪಲ್ ಸೆಕ್ರೆಟರಿ. ದಾಖಲೆ ಇರ್ಬೇಕಲ್ಲ. ಇಲ್ಲಿ ಜಗಳ ಆಗ್ತೈತೆ ಅಂದ್ರೆ ನೀವೇ ಅಂತ ಹೇಳ್ಕೊಂತೀರಾ, ಏನೋ ಮಾಮೂಲಿ ಹೇಳ್ತಾರೆ ಅಂತ. ದಾಖಲೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕಡತಗಳು ಏನು ನಿಯಮಗಳನ್ನು ಪರಿಶೀಲಿಸದೆ ಮಂಡಿಸುತ್ತಿರುವುದು ಗಮನಿಸಲಾಗಿದೆ. ಯಾರು? ಸನ್ಮಾನ್ಯ ಹರ್ಷ ಗುಪ್ತಾ ಅವರು ಪತ್ರ ಬರೀತಾರೆ. ಯಾರಿಗೆ? ಸಚಿವ ಇವ್ರಿಗೆ, ಹರ್ಷ ಗುಪ್ತಾ, ಪ್ರಧಾನ ಕಾರ್ಯದರ್ಶಿ, ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನಸೌಖ್ಯ. ಅವರು ಆಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೊಂದು ಲೆಟರ್ ಬರೀತಾರೆ. ಏನಂತ? ನಿಯಮಗಳೊಂದಿಗೆ ಪರಿಶೀಲಿಸದೆ ಕಡತಗಳನ್ನು ಮಂಡಿಸ್ತಾ ಇದ್ದಾರೆ. ಯಾರು? ಅಧಿಕಾರಿಗಳು. ಇದರಿಂದಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಸಕಾಲದಲ್ಲಿ ನಿರ್ಣಯ ಕೈಗೊಳ್ಳಲು ವಿಳಂಬವಾಗುತ್ತಿದೆ. ಈ ಕುರಿತು ಕಡತಗಳಲ್ಲಿ ಸೂಚನೆಗಳನ್ನು ನೀಡಲಾಗುವುದಲ್ಲದೆ ಒಂದು ಸುತ್ತಲೆಯನ್ನು ಹೊರಡಿಸಲಾಗದಿದ್ದರೂ ಕಡತಗಳು ವಿಳಂಬವಾಗಿ ಸಲ್ಲಿಕೆಯಾಗುತ್ತವೆ. ಕಡತಗಳೆಲ್ಲ ವಿಳಂಬ ಆಗ್ತವೆ. ಅಲ್ಲದೆ ಉಪಕಾರ್ಯದರ್ಶಿ 1 ಅವರು ಸಹ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲವೆಂದು ಸಹ ಗಮನಿಸಲಾಗಿದೆ. ಯಾವ ಅಧಿಕಾರಿ ಇದಾರೋ ಅವರೇ ಸೆಕ್ರೆಟರಿ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಿರೋಧ ಪಕ್ಷ ಹೇಳ್ತಾ ಇಲ್ಲ. ಆಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಹೇಳ್ತಾರೆ ಸೆಕ್ರೆಟರಿ ಸರಿ ಕೆಲಸ ಮಾಡ್ತಾ ಇಲ್ಲ. ದಾಖಲೆ ಅವ್ರ ಲೆಟರ್, ಅಫಿಷಿಯಲ್ ಲೆಟರ್ ನಿಮ್ಗೆ ಕಳಿಸ್ಕೊಡ್ತೀನಿ ಬೇಕಾದ್ರೆ. ಅಫಿಷಿಯಲ್ ಲೆಟರ್ನ ನಾನು ಅವ್ರು ಬರ್ದಿರೋದು ನೋಡಿ. ಬೇರೆ ಹರ್ಷ ಗುಪ್ತಾ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಡೇಟು 29/10/2025. ಅವ್ರು ಬರೆದಿರೋ ಪತ್ರ ಇದು. ಅದರಲ್ಲಿ ಇನ್ನು ಮುಂದೆ ಹೋಗ್ತಾರೆ. ಸಚಿವಾಲಯದಲ್ಲಿ ಸೇವಾ ನಿಯಮಗಳನ್ನು ನಿರ್ವಹಿಸುವ ಶಾಖೆ ಸಮರ್ಥ ಅಧಿಕಾರಿಗಳ ಸಿಬ್ಬಂದಿಯನ್ನು ಸರಳೀಕರಿಸಿಕೊಳ್ಳುವ ಹಾಗೂ ಉಪಕಾರ್ಯದರ್ಶಿ ಮಟ್ಟದ ಹುದ್ದೆಗಳನ್ನು ಶಾಖಾಧಿಕಾರಿ ನೇರ ನೇಮಕಾತಿಯ ಮೂಲಕ ಆಯ್ಕೆಯಾದ ಅಧಿಕಾರಿಗಳನ್ನು ನೇಮಿಸಲು ಮತ್ತು ಇಲಾಖೆಗೆ ಅಪಾರ ಕಾರ್ಯದರ್ಶಿ ಮಟ್ಟದ ಒಂದು ಹುದ್ದೆಯನ್ನು ಸೃಜಿಸಿ ಸದರಿ ಹುದ್ದೆಯನ್ನು IAS ಅಥವಾ ಹಿರಿಯ KAS ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತಾರೆ. ಅಂದ್ರೆ ಇವ್ರು ಬೇಡ ಅಂತ. ಈಗ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೋ ಅವ್ರನ್ನೆಲ್ಲ ತೆಗೆದು ಬಿಡಬೇಕು. ಮುಂದುವರೆದು ಸಚಿವಾಲಯ ಸಮಗ್ರ ಪುನರ್ರಚನೆ ಅಗತ್ಯವಿದೆ. ಆರೋಗ್ಯ ಇಲಾಖೆ ಅನಾರೋಗ್ಯ ಆಗಿ ಪೀಡಿತ ಆಗಿದೆ. ಅದಕ್ಕೋಸ್ಕರ ಸಚಿವಾಲಯನ ಪುನರ್ ಸಮಗ್ರ ರಚನೆ ಅಗತ್ಯವಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಸದರಿ ಪುನರ್ರಚನೆಯು ಉನ್ನತ ಸ್ಥಾನದಲ್ಲಿರುವ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು ಮತ್ತೆ ಸಚಿವಾಲಯದ ಹೊರಗೆ ಕಾರ್ಯನಿರ್ವಹಿಸೋದು ಅಂತ ಹೇಳಿದ್ದಾರೆ. ಇದನ್ನ ಯಾರು? ನಿಮ್ಮ ಸೆಕ್ರೆಟರಿ ಅವರೇ ಹೇಳಿದ್ದಾರೆ. ಇದೊಂಥರ ಅನಾರೋಗ್ಯ ಇಲಾಖೆ, ಇಲ್ಲೇನು ಸರಿ ಇಲ್ಲ, ಸಿಬ್ಬಂದಿ ಎಲ್ಲ ಕಳಪೆ ಇದ್ದಾರೆ, ಒಬ್ಬರಿಗೂ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ದವರೆಲ್ಲ ಬಂದವ್ರೆ, ಆ ಯೋಗ್ಯತೆ ಇಲ್ದವ್ರನ್ನೆಲ್ಲ ತೆಗೆದುಹಾಕಿ ಎಲ್ಲ ಕಡೆ IAS KAS ಹಾಕ್ಬಿಡಿ ಅಂತ ಬರೆದಿದ್ದಾರೆ.
ಇಲ್ಲ ಇಲ್ಲ ಇಲ್ಲ, ನಾನಿಲ್ಲ. ಆಮೇಲೆ ಇನ್ನೊಂದೈತೆ ಓದ್ಬಿಡ್ತೀನಿ ಆಮೇಲೆ 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 ಆ ಒಂದು ಅವ್ರಿಗೆ ಬರೆದಿರೋ ಪತ್ರಕ್ಕೂ ನಿಮ್ಮ ಒಂದು ಸ್ವಯಂ ಊಹೆಯಿಂದ ಹೇಳ್ತಾ ಇರುವಂತ ಟ್ರಾನ್ಸ್ಲೇಷನ್ ಅದು ಸಂಬಂಧನೇ ಇಲ್ಲ. ಸುಮ್ಮನೆ ಕಲ್ಪಿತ ನಿಮ್ಮ ಒಂದು ಭಾವನೆ, ಅದು ನಮ್ಮ ಭಾವನೆ. ನಿಮ್ಮ ಪ್ರಕಾರ ಎಲ್ಲವೂ ಕೂಡ ಸರಿ ಇದೆ ಅಂತ ಒಪ್ಪಿಕೊಂಡ್ರೆ ಎಲ್ಲವೂ ಯಾರು ಕೂಡ ತಪ್ಪಿದೆ ಅಂತ ಹೇಳಲೇಬಾರ್ದು. ಎಲ್ಲ ಸರಿ ಇದೆಯಪ್ಪ, ಚೆನ್ನಾಗಿದೆ, ನಾವು ಏನು ಯಾವ ಇದ್ರಲ್ಲೂ ಕೂಡ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೇಕಾ ನಾವು? ನೀವು ರೆವಿನ್ಯೂ ಮಿನಿಸ್ಟರ್ ಆಗಿದ್ರಿ, ನಿಮ್ಮ ಎಲ್ಲ ತಾಲೂಕಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳೆಲ್ಲ ಪರ್ಫೆಕ್ಟ್ ಆಗಿತ್ತಾ? ಈಗ ಯಾವಾಗ ತಾಲೂಕು ಆಫೀಸು ಇವೆಲ್ಲ ಇದೆಯಲ್ಲ ಅವಾಗ ಅದು ಹೇಳಿದ ತಕ್ಷಣ ನಿಮ್ಮ ಎಲ್ಲ ಇಲಾಖೆ ಎಲ್ಲ ಪೂರ್ತಿ ಹಾಳಾಗೋಗಿದೆ ಅಂತ ಅರ್ಥನಾ? ಅದಲ್ಲ, ಸುಧಾರಣೆ ಆಗ್ಬೇಕು, ಇಂಪ್ರೂವ್ ಆಗ್ಬೇಕಂತ ಹೇಳಿದ್ರೆ ಕೆಲವು ಕ್ರಮಗಳು ತಗೊಳ್ಬೇಕು ಅಷ್ಟೇ. ಇದೊಂದ್ಸರಿ ಮಾತಾಡಕ್ ಹೇಳಿದೀನಿ, ಇನ್ನೊಂದ್ಸರಿ ಅದೊಳ್ಬೇಡಿ. ಈಗ ನಾನು ಹೇಳಿರೋದು ಸುಳ್ಳು. ಕೊಡಪ್ಪ ತಗೊಂಡು ಓದ್ಬಿಡ್ಲಿ, ಅವ್ರು ಓದ್ಕೊಂಡ್ಲಿ. ಸ್ಪೀಕರ್ ನಾನು ಹೇಳಿ ಸುಳ್ಳಾಗ್ಬೋದು, ಅವ್ರು ಹೇಳಿ ಸುಳ್ಳಾಗ್ಬೋದು. ನೀವು ಓದ್ಕೊಳ್ಳಿ, ಅಂಡರ್ಲೈನ್ ಮಾಡಿ ಬರ್ದಿದ್ದಾರೆ. ಹೇಳಿ ಸುಳ್ಳು ಅಂತ ಯಾರು ಹೇಳ್ತಾರೆ? ನೀನು ಹೇಳಿದ ಇವಾಗ ನೀವು ಸುಳ್ಳು ಅಂತ ಹೇಳಿಲ್ಲ. ನಿಮ್ಮ ಅದರ ಊಹೆ ಇಲ್ಲ, ಊಹೆ ಅಲ್ಲ, ಲೆಟರ್ ಓದಿರೋದು ನಾನು. ಊಹೆ ಅಲ್ಲ, ನಿಮ್ ಪ್ರಿನ್ಸಿಪಾಲ್ ಬರ್ದಿರೋ ಲೆಟರ್ ಓದಿರೋದು ನಾನು. ಅವ್ರು ಏನ್ ಹೇಳ್ತಾರೆ, ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲವೊಂದು ರಿಫಾರ್ಮ್ಸ್ ತರಲಿಕ್ಕೆ, ಸುಧಾರಣೆ ತರಲಿಕ್ಕೆ ಕೆಲವು ಇದನ್ನು ಬರ್ದಿದ್ದಾರೆ ಅಂತ ಹೇಳಿ. ಅಧಿಕೃತ ಪತ್ರ ಅದೇನು ಮುಚ್ಚುಮರೆ ಏನಿಲ್ಲ. ಅದು ಅಂದ್ರೆ ಅಧಿಕೃತ ಪತ್ರನ ನಾವು ಓದಬಾರ್ದು, ಓದಬೇಕು. ಮತ್ತೆ ಓದಿದ್ರೆ ನಿಮ್ಗೆ ಯಾಕೆ ಸಮಸ್ಯೆ? ಅದರ ಅರ್ಥವನ್ನು ಯಾಕೆ ಸಮಸ್ಯೆ? ಸಮಸ್ಯೆ ಏನಿದೆ? ನಮ್ಮ ಅರ್ಥದಲ್ಲಿ ನಾವ್ ಹೇಳ್ತೀರಿ, ನಿಮ್ಮ ಅರ್ಥದಲ್ಲಿ ನೀವ್ ಹೇಳ್ತೀವಿ. ಹೇಳಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ತರ ಬರ್ದಿಲ್ಲ, ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ದಿದ್ದಾರೆ, ನನಗೆಲ್ಲ ಜ್ಞಾನೋದಯ ಆಯ್ತು, ಹೇಳಿ, ಪರವಾಗಿಲ್ಲ. ನನ್ಗೇನು ಅಬ್ಜೆಕ್ಷನ್ ಇಲ್ಲ. ನಾನು ವಿರೋಧ ಪಕ್ಷವಾಗಿ ನಾನು ಹಂಗೆ ಹೇಳಬೇಕು. ಹೇಳಿ ನೀವು. ನಾನು ಹಂಗೆ ಹೇಳಬೇಕು, ನನ್ನ ಡ್ಯೂಟಿ, ಅದು ಮೈ ಡ್ಯೂಟಿ. ಅದರಿಂದ ಅಧ್ಯಕ್ಷರೇ, ಈ ಫೈಟು ಓದಿದ್ರ ತಪ್ಪೇನಾನು ಹೇಳಿದ್ದೀನ? ನಾನು ಅಲ್ಲಿರೋ ಪದನೇ ಕರೆಕ್ಟೇ ಅಲ್ಲ. ನೀವ್ ಹೇಳಿದ್ ತಪ್ಪಿಲ್ಲ, ಅವ್ರು ಹೇಳಿದ್ರು ಕೂಡ ತಪ್ಪಿಲ್ಲ. ಓದ್ತಾ ಇದ್ದೇನೆ. ಮಂಗಳೂರು ಭಾಷೆ ಇದು ಗೊತ್ತಿದೆ. ಅಣ್ಣ ತಪ್ಪು ಮಾಡುವುದಿಲ್ಲ, ತಮ್ಮ ಆಯ್ತು. ತಪ್ಪು ಬಾದಿದ ಕಡದಿಂದ ತೆಗಿಸ್ಬಿಡಿ. ಅಲ್ಲ, ನಾನೇನ ತಪ್ಪು ಓದಿದ್ರೆ ತೆಗಿಸ್ಬಿಡಿ ಕಡದಿಂದ. ಇಲ್ಲಿ ಕನ್ಫ್ಯೂಷನ್ ಅಲ್ಲ. ಅವ್ರು ಏನ್ ಹೇಳ್ತಾರೆ, ಬೇರೆ ಅಷ್ಟೇ. ಅವರ ಉದ್ದೇಶ ಅಂತ ಹೇಳಿದ್ರೆ, ಈಗಿರುವಂತ ಕೆಲವು ಅಧಿಕಾರಿ ಸರಿ ಮಾಡಿದ್ರೆ ಉತ್ತಮವಾದ ಅಧಿಕಾರಿ ನೇಮಕ ಮಾಡಿ ಅಂತ ಹೇಳಿ ಅವರು ಬರೆದಿದ್ದಾರೆ ಲೆಟರ್. KS ಅಥವಾ IS ಅವರನ್ನು ಅಡಿಷನ್ ಮಾಡಿ ರಿಫಾರ್ಮ್ಸ್ ತರಲಿಕ್ಕೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ತರಲಿಕ್ಕೆ ವಿತ್ ದ ಡಿಪಾರ್ಟ್ಮೆಂಟ್ ಬರೆದಿದ್ದಾರೆ. ಹೌದು, ಕರೆಕ್ಟಾ? ಅದಕ್ಕೆ ಸ್ಟಿಕಾನ್ ಆಗ್ಬೇಕು. ತಾವು ಅದಕ್ಕೆ ಸ್ಟಿಕಾನ್ ಆಗ್ಬೇಕು. ಸ್ಟಿಕಾನ್ ಆಗಿದ್ದೀರಾ ಅಂತ ತಿಳ್ಕೊಂಡು ನಾನು ಮುಂದುವರಿತೀನಿ ಈಗ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.